ಸಿಂಪಲ್ಲಾಗಿ ಬೆಳಗ್ಗೆ ಟಿಫನ್ಗೆ ಕುಷ್ಕ ಮಾಡಿದ್ದೆ. ನೀವು ಕೂಡ ಮಾಡ್ಕೋಬೋದು ಆರಾಮಾಗಿ. ತುಂಬ ಸಿಂಪಲ್ಲು ಹಾಗೂ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು. ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟೇ ಟೇಸ್ಟಿಯಾಗಿರ್ಬೋದು ಅಂತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಬೆಳಗ್ಗೆನೇ ಮಾಡ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ಕತ್ಲೆ ಇದೆ, ಅದರಿಂದ ವಿಡಿಯೋ ಸ್ವಲ್ಪ ಕ್ಲಿಯರ್ ಆಗಿಲ್ಲ. ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಇದನ್ನು ನಾವು ಬಾಡಿಸ್ಕೋಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ನಾವು ಇದನ್ನು ಬಾಡಿಸ್ಕೋಬೇಕು. ಸ್ವಲ್ಪ ಎಣ್ಣೆ ಸ್ವಲ್ಪ ಮೀಡಿಯಮ್ ಆಗಿರಲಿ, ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಮೀಡಿಯಮ್ ಆಗಿ ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಇದು ಮತ್ತು ರುಬ್ಬಬೇಕಾಗುತ್ತೆ ನಾವು ನಂತರದಲ್ಲಿ, ಆದ್ದರಿಂದ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದೆ ಅನ್ನುವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂತಹ ಪುದೀನ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಎರಡನ್ನೂ ಹಾಕ್ತಿದ್ದೀನಿ. ಸಣ್ಣದಾಗಿ ಇರಬೇಕು ಅಂತಿಲ್ಲ, ನಂತರದಲ್ಲಿ ರುಬ್ಬೋದಲ್ವ, ಹೇಗಿದ್ರು ನಡೆಯುತ್ತೆ. ನೋಡಿ, ಈರುಳ್ಳಿ ಹಾಕಿದ ಕೂಡಲೇ ಈ ಸೊಪ್ಪನ್ನು ಹಾಕಿ ನಂತರದಲ್ಲಿ ಇದನ್ನು ಕೂಡ ಸ್ವಲ್ಪ ಬಾಡಿಸ್ಕೋಬೇಕು. ನಂತರ ಸ್ವಲ್ಪ ಬಾಡ್ತಾ ಇದೆ ಅನ್ನುವಾಗ ಇದಕ್ಕೆ ಹೆಚ್ಚಿರುವಂಥ ಟೊಮೆಟೊನೂ ಕೂಡ ಹಾಕ್ತಾಯಿದ್ದೀನಿ. ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೂ ಈರುಳ್ಳಿ ಕೂಡ ಒಂದೇ ತೊಗೊಂಡಿದ್ದೆ ನಾನು. ಇದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಈ ರೀತಿ ಫುಲ್ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟು ನಾವು ರುಬ್ಕೋಬೇಕಾಗುತ್ತೆ. ಜೊತೆಗೆ ಇಲ್ಲಿ ನಾನು ಪುಟಾಣಿನ ಹಾಕ್ತಾಯಿದ್ದೀನಿ. ನೀವು ಪುಟಾಣಿ ಇಲ್ಲ ಅಂದರೆ ಜೊತೆಗೆ ಇಲ್ಲಾಂದರೆ ನೀವು ಗೋಡಂಬಿನ ಹಾಕ್ಕೋಬೋದು. ನಂತರ ಗೋಡಂಬಿ ಇರಲಿಲ್ಲ, ಖಾಲಿಯಾಗಿತ್ತು, ಅದರಿಂದ ಪುಟಾಣಿನ ಹಾಕಿದ್ದೀನಿ. ನಂತರ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ, ಬೇಗ ತಣ್ಣಗಾಗಲಿ ಅಂತ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದೀನಿ. ಇಲ್ಲಾಂದರೆ ಬೇಗ ತಣ್ಣಗಾಗೋದಿಲ್ಲ, ಯಾಕಂದರೆ ಬೆಳಗ್ಗೆ ಗಡ್ಬಿಡಿಯಲ್ಲಿ ತಣ್ಣಗಾಗೋಷ್ಟು ಪೇಷನ್ಸು ನಮಗಿರೋದಿಲ್ಲ. ಯಾಕಂದರೆ ಬೇಗ ಟಿಫನ್ಗಳು ಬೇಗ ಬೇಕಾಗಿರುತ್ತೆ. ನಾನು ಜೊತೆಗೆ ಚಪಾತಿ, ನನ್ನ ಮಗನಿಗೆ ಚಪಾತಿ ಬೇಕು ಅಂತ ಚಪಾತಿ ಕೂಡ ಮಾಡಿದ್ದೆ. ಇದು ಹಸ್ಬೆಂಡಿಗೆ ನನಗೋಸ್ಕರ ಈ ಕುಷ್ಕನ ರೆಡಿ ಮಾಡ್ಕೊಂಡಿದ್ದೆ ನಾನು. ನೋಡಿ, ಈಗ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಫ್ಯಾನ್ ಅಡಿಗಿಟ್ಬಿಟ್ಟು ನಾನು ತಣ್ಣಗೆ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದಕ್ಕೆ ರುಬ್ಬಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕು ನಾವು ಇದನ್ನು. ನೋಡಿ, ಹಾಕಿದ್ದೀನಿ, ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ನಮಗೆ ಕುಷ್ಕ ರೆಡಿ ಮಾಡೋದಕ್ಕೆ. ಇದು ಬೇಕೇ ಬೇಕು, ಖಾಲಿ ನಾವು ಹಾಗೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ನೋಡಿ, ಮಸಾಲೆನ ನುಣ್ಣಗೆ ರುಬ್ಕೊಂಬಂದಿದ್ದೀನಿ, ಇಷ್ಟಾದರೆ ಸಾಕು. ಈಗ ಒಂದು ಕುಕ್ಕರಿಗೆ ನಾನು ಫಸ್ಟ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದ್ಮೇಲೆ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನೂ ಕೂಡ ಹಾಕಬೇಕಾಗುತ್ತೆ. ನೋಡಿ, 1 ಸ್ಪೂನ್ ತುಪ್ಪ ಹಾಕಿ ಹಾಗೂ ಒಂದು 5ರಿಂದ 6 ಚಮಚದಷ್ಟು ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ ನಾನು. ಈ ಎಣ್ಣೆನೂ ಕೂಡ ಬಿಸಿ ಆದಮೇಲೆ ನಿಮ್ಮ ಹತ್ರ ಏನು ಸ್ಪೈಸಸ್ ಇರುತ್ತೆ, ಮಸಾಲೆ ಐಟಮ್ಗಳು, ಗರಂ ಮಸಾಲೆಗಳು ಅವೆಲ್ಲ ಹಾಕಬೇಕಾಗುತ್ತೆ. ಇದೇ ಬೇಕು ಅದೇ ಬೇಕು ಅಂತಿಲ್ಲ, ಎಲ್ಲನೂ ಹಾಕಿ, ಏನೇನಿರುತ್ತೋ ಎಲ್ಲ ಮಸಾಲೆನೂ ಹಾಕಿ ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೇಯ್ನಾಗಿ ಇದಕ್ಕೆ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಶಾಹಿ ಜೀರಾ ಎಲ್ಲನೂ ಹಾಕಬೇಕಾಗುತ್ತೆ. ಇದೆಲ್ಲ ಹಾಕಿಬಿಟ್ಟು ಇರುವಂಥ ಮಸಾಲೆ ಎಲ್ಲ ಹಾಕಿ ಯಾವುದಾದ್ರು ಒಂದು ಬಿಟ್ಟರೆ ನಡೆಯುತ್ತೆ, ತೊಂದರೆ ಇಲ್ಲ. ನಂತರ ಆದರೆ ಹಾಕಿದರೆ ಒಳ್ಳೆಯದು. ಇರುವಂಥ ಎಲ್ಲ ಮಸಾಲೆನ ಹಾಕಿ ನಂತರ ಸ್ವಲ್ಪ ಅವೆಲ್ಲ ಫ್ರೈ ಆಗಿ ಘಮ ಘಮ ಅಂತ ಪರಿಮಳ ಬರ್ತಿರುವಾಗ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ನಂತರ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ ನಾವು ಈ ರೀತಿ. ಈಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ನಂತರದಲ್ಲಿ ಹಾಕ್ಬೋದು. ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ನಾನು. ನೋಡಿ, ಟೊಮೆಟೊನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಒಂದು ಪರಿಮಳ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಮಗೆ ಒಂದು ಕುಷ್ಕದ ಒಂದು ಪರಿಮಳ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಆಲ್ರೆಡಿ, ಯಾಕಂದರೆ ನಾವು ಮಸಾಲೆ ಕೂಡ ರುಬ್ಬಿರ್ತೀವಿ. ನಿಮಗೆ ಒಂದು ಸರಿ ಕುಷ್ಕ ತಿಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ರುಚಿ ಖಂಡಿತವಾಗೂ ನೆನಪಿರುತ್ತೆ. ನೋಡಿ, ಟೊಮೆಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಹಾಕೋದು ಬೇಡ, ಇದೇ ಒಂದು ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಡೆಯುತ್ತೆ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕೀಗ. ಎಣ್ಣೆ ಅಷ್ಟೇ ಸಾಕು, ಜಾಸ್ತಿ ಎಣ್ಣೆ ಕೂಡ ಬೇಡ. ನೋಡಿ, ಈಗ ಹಸಿ ವಾಸನೆ ಎಲ್ಲ ಹೋಗಿದೆ, ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇರುತ್ತೆ. ಇಷ್ಟಾದರೂ ಸಾಕು. ಈಗ ಮತ್ತೆ ಇದಕ್ಕೆ ನಾವು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಬೇಕು. ನೋಡಿ, ಕಟ್ ಮಾಡಿರುವಂಥ ಪುದೀನ, ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೀವು. ನೋಡಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮತ್ತೆ ಇದನ್ನು ತಿರುಗಿಸ್ಕೋಬೇಕು. ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕೂಡ. ಈ ರೀತಿ ಫ್ರೈ ಆದಮೇಲೆ ನಂತರದಲ್ಲಿ ನಾವು ರುಬ್ಬಿರುವಂಥ ಮಸಾಲೆನ ಹಾಕಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕೆಲವು ಗರಂ ಮಸಾಲೆ ಐಟಮ್ಗಳನ್ನು ಕೂಡ ಆ್ಯಡ್ ಮಾಡೋಣ ನಾವು. ಗರಂ ಮಸಾಲೆಯಲ್ಲಿ ನಾನು ತೊಗೊಂಡಿರೋ ಐಟಮ್ಗಳು ಮೇಯ್ನಾಗಿ ಖಾರದ ಪುಡಿ ಹಾಗೂ ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಇಲ್ಲಿ ಕೋರಿಯಾಂಡ್ರ್, ಕೊತ್ತಂಬರಿ ಪೌಡ್ರು, ಇಷ್ಟೇ ಪೌಡ್ರ್ ಹಾಕಿದರೆ ಸಾಕು. ಜೊತೆಗೆ ಸ್ವಲ್ಪ ಉಪ್ಪು, ಇದನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ನಾನು.
ಇದನ್ನು ನೀವು ಮಸಾಲ ಹಾಕಿದ್ಮೇಲೆ ಕೂಡ ಹಾಕ್ಬೋದು, ಇವಾಗೆ ಕೂಡ ಹಾಕ್ಬೋದು. ನಾನು ಇವಾಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ಎಲ್ಲ ಒಂದು ಪೌಡ್ರ್ ಹಾಕಾದ್ಮೇಲೆ ರುಬ್ಬಿರುವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಜಾರಿಗೆ ಕೂಡ ಇಲ್ಲಿ ನೀರು ಹಾಕಿ ನಂತರದಲ್ಲಿ ಹಾಕ್ಕೊಳ್ತೀನಿ. ಇವಾಗ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾವು ಮಸಾಲೆ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ. ಯಾಕಂದರೆ ನಾವೇನು ಡ್ರೈ ಐಟಮ್ ಹಾಕಿದ್ವೋ ಅದೆಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗೆ. ಮತ್ತು ಪರಿಮಳ ಮತ್ತು ತುಂಬ ಘಮ ಘಮ ಅಂತ ಬರ್ತಾ ಇರುತ್ತೆ ನೋಡಿ. ಈ ರೀತಿಯಾಗಿ ಗ್ರೇವಿ ರೆಡಿಯಾಗಿದೆ. ಈಗ ನಿಮಗೆ ಟೈಮ್ ಇಲ್ಲ ಅಂದರೆ ರಾತ್ರಿ ಈ ರೀತಿ ಗ್ರೇವಿ ಮಾಡಿ ಇಟ್ಕೋಬೋದು ನೀವು. ಇವಾಗ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈಗ 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 1 ಲೋಟ ತೊಗೊಂಡಿದ್ದೀನಿ, ಅದರಲ್ಲಿ ಸ್ವಲ್ಪ ನೀರನ್ನು ನಾನು ಈ ಒಂದು ಜಾರಿಗೆ ಹಾಕ್ತಿದ್ದೀನಿ. ಯಾಕಂದರೆ ಇದರಲ್ಲಿ ಸ್ವಲ್ಪ ಮಸಾಲೆಗಳಿದೆ ಅಲ್ಲ, ಅದರಿಂದ ಇದನ್ನು ಸ್ವಲ್ಪ ಈ ರೀತಿ ಸ್ವಲ್ಪ ಶೇಕ್ ಮಾಡಿ ಇದನ್ನು ಹಾಕ್ತಾಯಿದ್ದೀನಿ ನೀರನ್ನ. ನಂತರ ಉಳಿದ ಅರ್ಧ ಲೋಟ ನೀರನ್ನು ಕೂಡ ಇದು ಹಾಕ್ತಿದ್ದೀನಿ. ಮತ್ತು 1 ಲೋಟ ನೀರನ್ನು ಕೂಡ ಹಾಕ್ತಿದ್ದೀನಿ. ಟೋಟಲ್ 2 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ 1 ಗ್ಲಾಸ್ ಅಕ್ಕಿಗೆ. ಇದನ್ನು ಮಿಕ್ಸ್ ಮಾಡೋಣ. ಉಪ್ಪಿನ ಅವಶ್ಯಕತೆ ಇದ್ದರೆ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಹಾಕಿರ್ತೀವಿ, ಆದರೆ ಬೇಕು ಅಂದರೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಟ್ಲುಗಳಲ್ಲಿ ಹೇಗೆ ತಿಂತೀವೋ ಅದೇ ರೀತಿ ಟೇಸ್ಟ್ ಇರುತ್ತೆ. ಬೇಕಾದರೆ ಮಾಡಿ ನೋಡಿ ನೀವು. ನಂತರ ತೊಳೆದಿರುವಂಥ 1 ಗ್ಲಾಸ್ನ ಅಕ್ಕಿನ ಹಾಕ್ತಾಯಿದ್ದೀನಿ. ಇದನ್ನು ನಾನು ಮಸಾಲೆ ರೆಡಿ ಮಾಡೋಕ್ಕಿಂತ ಮುಂಚೆನೇ ತೊಳೆದಿಟ್ಟಿದ್ದೆ ಅಕ್ಕಿ. ಅಕ್ಕಿ ಸ್ವಲ್ಪ ಮುಂಚೆ ತೊಳೆದಿಟ್ಟರೆ ಚೆನ್ನಾಗೆ ಬೇಗ ಅರಳುತ್ತೆ ಅಕ್ಕಿ ನೋಡಿ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಂತರದಲ್ಲಿ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮೇಲೆ ಏನು ಹಾಕಬೇಕು ಅಂತಿಲ್ಲ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರ ಮುಚ್ಚಳ ಮುಚ್ಚಿ 3 ವಿಸಿಲ್ ಕೂಗಿಸಿದ್ರೆ ನಮಗೆ ರುಚಿಯಾದ ಕುಷ್ಕ ರೆಡಿಯಾಗುತ್ತೆ. ಉಪ್ಪು ಕೂಡ ಕರೆಕ್ಟಾಗಿದೆ. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು 3 ವಿಸಲನ್ನ ಕೂಗಿಸ್ಕೊಳ್ತೀನಿ. ಪಕ್ಕದಲ್ಲಿ ಮೊಟ್ಟೆ ಕೂಡ ನಾನು ಬೇಯಿಸೋಕ್ಕಿಟ್ಟಿದ್ದೀನಿ ನೋಡಿ. ಈಗ ರೆಡಿಯಾಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿಯಾಗಿ ನಮಗೆ ಕುಷ್ಕ ರೆಡಿಯಾಗಿದೆ ಅಂತ ನೋಡಿ. ಘಮ ಘಮ ಅಂತ ಪರಿಮಳ ಕೂಡ ಬರ್ತಾಯಿದೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇರುವಾಗ ತಿಂದ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಆಗಿದೆ. ಪಕ್ಕದಲ್ಲಿ ಮೊಟ್ಟೆ ಕೂಡ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಾಗಿ ನಾನು ಸರ್ವ್ ಮಾಡ್ತೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕಿರುವಂಥ ಪುದೀನ ಕೊತ್ತಂಬರಿ ಎಲ್ಲ ಮೇಲೆ ಬಂದಿರುತ್ತೆ. ಆದ್ದರಿಂದ ಈಗ ಒಂದು ಪ್ಲೇಟಿಗೆ ನಾನು ನಿಮಗೆ ಸಿಂಪಲ್ಲಾಗಿ ಹಾಕಿ ತೋರಿಸ್ತಿದ್ದೀನಿ. ಸಣ್ಣ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಸಿಂಪಲ್ಲಾಗಿ ಘಮ ಘಮ ಅಂತಿರುವ ಟೇಸ್ಟಿಯಾಗಿರುವ ಕುಷ್ಕ ರೆಡಿಯಾಗಿದೆ. ಜೊತೆಗೆ ಒಂದು ಮೊಟ್ಟೆ ಬೆಳಗ್ಗೆ ಟಿಫನಿಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ ಈಗ ಸಿಂಪಲ್ಲಾಗಿರುವ ಕುಷ್ಕ. ವೆಜ್ಜು ಕೂಡ ನೀವು ನಾನ್ ವೆಜ್ಜರು ಕೂಡ ಮಾಡ್ಕೋಬೋದು. ವೆಜ್ ಆದರೆ ವೆಜ್ಜರು ಕೂಡ ಮಾಡ್ಕೊಳ್ಳೋವಂಥ ಒಂದು ಸಿಂಪಲ್ಲಾಗಿರೋ ರೆಸಿಪಿ. ಬೇಕು ಅಂದರೆ ಇದಕ್ಕೆ ನೀವು ಚಿಕನ್ ಪೀಸ್ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದೇ ಒಂದು ಮೆಥಡಲ್ಲಿ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.